ಸೊ ಗೈಸ್ ಇದಕ್ಕೆ ಇಂಟ್ರೋ ಏನಿಲ್ಲ, ಡೈರೆಕ್ಟಾಗಿ ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂತಂದ್ರೆ ಈ ವ್ಲಾಗು ಫೆಬ್ 26 25 ದಾವಣಗೆರೆ ದುಗ್ಗಮ್ಮನ ಜಾತ್ರೆ ನಡೀತಲ್ವಾ. ಸೊ ಅದಕ್ಕೆ ಹೋಗಿದ್ವಿ. ಅದನ್ನು ವ್ಲಾಗ್ ಮಾಡಿಟ್ಟಿದ್ದೆ, ಅದನ್ನು ನಾನು ನೋಡಿಲ್ಲ, ಎಡಿಟ್ ಮಾಡಿಲ್ಲ, ನೋಡೇ ಇಲ್ಲ ಅಂದ್ಕೊಂಬಿಡಿ. ಸೊ ಅದು ವಿಡಿಯೋಸ್ ಭಾಳ ಇದಾವಲ್ಲ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋಣ ಅಂತ ಈಗ ನೋಡಿದ್ನಲ್ಲ. ಸ್ವಲ್ಪ ಸ್ಟೋರೇಜ್ ಬೇಕು ನನಗೆ, ಸ್ಟೋರೇಜ್ ಭಾಳ ಅಭಾವ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಇವಾಗ ಚೆಕ್ ಮಾಡ್ತಾಯಿದ್ದೆ, ಡಿಲೀಟ್ ಮಾಡ್ತಾಯಿದ್ದೆ ಎಲ್ಲ ಹಳೆ ವೀಡಿಯೋಸ್ನೆಲ್ಲ. ಸಿಕ್ತು, ಹಂಗೆ ಇದಾವೆ ವೀಡಿಯೋಸ್, ಅವು ಡಿಲೀಟು ಆಗಿಲ್ಲ, ಏನೂ ಆಗಿಲ್ಲ. ಸಿಕ್ಕಿದ್ವಲ್ಲ ಅದಕ್ಕೆ ಮಾಡೋಣ ಅಂತ ಇವಾಗ. ಸೊ ಅದನ್ನು ಎಡಿಟ್ ಮಾಡಿರಲಿಲ್ಲ, ಎಡಿಟ್ ಮಾಡಿ ಅಪ್ಲೋಡ್ ಮಾಡುವ ಅಂತಂದು ಈಗ ಪ್ಲ್ಯಾನ್ ಮಾಡಿ ಯೋಚನೆ ಮಾಡಿ ಇದು ಮಾಡಿದ್ದೀನಿ. ಸೊ ಇವಾಗ ನಾನು ಅದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಈ ಒಂದು ವಿಡಿಯೋ ಅದೇ ಆಗಿರುತ್ತೆ. ಸೊ ದುಗ್ಗಮ್ಮನ ಜಾತ್ರೆ ನಮ್ಮ ಒಂದು ಸ್ಟೈಲು, ಅಂದರೆ ನಾವು ಹೋಗಿ ಯಾವ ಥರ ಏನೇನೆಲ್ಲ ಮಾಡಿದ್ವಿ ಅಂತ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಅದರಲ್ಲಿ, ಈ ವಿಡಿಯೋದಲ್ಲಿ. ಸೊ ಇದನ್ನೇ ವ್ಲಾಗು ಮಾಡಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ನಾನು ಇದನ್ನು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಬನ್ನಿ ವಿಡಿಯೋ ಆಗಿದೆ ಅಂತ ನೋಡ್ಕೊಂಬರುವ. ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು. ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಸೊ ಏನಪ್ಪ ಅಂತಂದರೆ ಇವತ್ತು ಗಾಡಿ ಎತ್ಕೊಂಡು ಅಲ್ಲಿಗೆ ಹೊರಟಿದ್ದೀನಿ. ಎಲ್ಲಿಗಪ್ಪ ಅಂತಂದರೆ ದಾವಣಗೆರೆಗೆ. ಸೊ ಒಂದು ಚಾಲೆಂಜ್ ಥರನೇ ಮಾಡುವಂಥ ಈ ಒಂದು XL100 ದಾವಣಗೆರೆಗೆ ಹೋಗ್ತಾ ಇದ್ದೀನಿ. ಸೊ ಏನಕ್ಕಪ್ಪ ಅಂತಂದರೆ ನಾಳೆ ಜಾತ್ರೆ ಇದೆಯಲ್ಲ, ಇವತ್ತು ನಾಳೆ ಇರೋದು. ನಾಳೆ ಖಾರ, ಇವತ್ತು ಸ್ವೀಟು. ಇವತ್ತೇ ಹೋಗ್ಬೇಕಿತ್ತು, ಸ್ವಲ್ಪ ಕೆಲಸ ಇತ್ತು, ಸ್ವಲ್ಪ ಕೇಳೋದೆಲ್ಲ ಇತ್ತಲ್ವ, ಹಂಗಾಗಿ ಇವಾಗ ಹೊರಟಿದ್ದೀವಿ. ಸೊ ನನ್ನೊಂದು ಬೆಳ್ಳಿ ಚೈನ್ ಕಟ್ಟಾಗಿತ್ತು. ಸೊ ಅದನ್ನು ಸ್ವಲ್ಪ ಬೆಸ್ಗೆ ಹಾಕ್ಸ್ಬೋದು ಅಂತ ಬಂದಿದ್ದೆ ನಮ್ಮಮ್ಮ ರಿಪೇರ್ ಶಾಪಿಗೆ. ಸೊ ಅಲ್ಲಿ ಹೋಗಿದೆ ಕೇಳೋದಕ್ಕೆ ಅಂತ. ನಮ್ಮಮ್ಮನ ಬಸ್ಸಿಗೆ ಹತ್ತಿಸ್ಬಿಟ್ಟು ನಾನು ಗಾಡೀಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡುವ, ಒಂದು ಒಳ್ಳೆ ಟಾಸ್ಕ್ ಥರನ ಆಗುತ್ತೆ. ಪೆಟ್ರೋಲ್ ಎಷ್ಟಾಗುತ್ತೆ ಅಥವಾ ಗೊತ್ತಿಲ್ಲ, ಒಂದು 100-150 ರೂಪಾಯಿ ಆದರೂ ಹೋಗ್ಬೋದು ಆರಾಮಾಗಿ. 100 ಕಿಲೋಮೀಟ್ರ್ ಐತಿ ಇಲ್ಲಿಂದ. ಸೊ ನೋಡುವ, ಎಲ್ಲಿ ಅಲ್ಲಿ ಹಾಕ್ತಾರಂತ, ಇಲ್ಲ ಹಾಕಲ್ಲಂತ. ಇಲ್ಲ ಆಗಲ್ಲ ನೋಡಿ, ಟೈಮ್ ಆಯ್ತಲ್ಲ, ಸುಮ್ಮನೆ ಜಲ್ದಿ ಆಗಲ್ಲ. ಸರಿ ಬನ್ನಿ, ಬಸ್ ಸ್ಟಾಪಿಗೆ ಡ್ರಾಪ್ ಮಾಡುವ. ಆಯ್ತು ಸರಿ, ಹತ್ಕೊಂಬ ಹಾಂ. ಸೊ ಅಮ್ಮ ಹೋಗ್ತೈತೆ. ಸೊ ಕೇಳು, ಸೊ ಗೈಸ್ ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಬಿಟ್ಟು ಅಲ್ಲಿ ಬಂದು ಮುಂದ್ಗಡೆ ನಿಂತ್ಕೊಂಡೆ. ಸೊ ಹೊರಡ್ಬೇಕು ಇವಾಗ. ಗ್ಲೌಸ್ ಎಲ್ಲ ತಂದಿದ್ದೀನಿ, ಹಾಕ್ಕೊಂಬಿಟ್ಟು ರೈಡ್ನ ಸ್ಟಾರ್ಟ್ ಮಾಡಬೇಕು. ಸೊ ಗೊತ್ತಿಲ್ಲ, ಒಂದು 40-50 ಕ್ರೂಸ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಒಂದು 3 ಅವರ್ ರೀಚ್ ಆಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ, 100 ಕಿಲೋಮೀಟ್ರು. ಸೊ ಅಷ್ಟೊಂದು ಸ್ಟ್ರೆಸ್ ಕೊಡಲ್ಲ ಗಾಡಿಗೆ, ನಿಧಾನಕ್ಕೆ ಹೋಗ್ತೀನಿ. ಸೊ ನೋಡುವ, ಒಂದು 150 ಪೆಟ್ರೋಲ್ ಹಾಕ್ಸಿದ್ದೀನಿ, ಆಗ್ಬೋದು ನನ್ನ ಪ್ರಕಾರ, ಗೊತ್ತಿಲ್ಲ, ನೋಡುವ. ಸೊ ಬನ್ನಿ, ಎಲ್ಲ ಸೆಟಪ್ ಮಾಡ್ಕೊಂಡು ಮೋಟೋ ವ್ಲಾಗ್ ಸೆಟಪಲ್ಲಿ ಸಿಗ್ತೀನಿ. ಎಲ್ಲ ಮೋಟೋ ವ್ಲಾಗ್ನೆಲ್ಲ ಸೆಟಪ್ ಮಾಡ್ಕೊಂಡು ಬಂದಿದ್ದೀನಿ. ಮೊಬೈಲ್ ಹಂಗೆ ಕರೆಕ್ಟ್ ಹೊಡ್ಕೊಂಡು ಸಿಗ್ತೀನಿ ತಡೆದೀನಿ. ಸೊ ಗೈಸ್ ಯಾವ ಥರ ಬರ್ತಾಯಿದೆ ನನಗಂತೂ ಗೊತ್ತಿಲ್ಲ. ಆ್ಯಂಗಲ್ಲು ಈ ಥರ ಸೆಟಪ್ ಮಾಡ್ಕೊಂಡು ಇನ್ನಷ್ಟೇ, ಏನೇ ಸಿಂಪಲ್ಲಾಗಿ. ಜಾಸ್ತಿ ದೂರ ಏನು ಮೋಟೋ ವ್ಲಾಗ್ ಸೆಟಪ್ಪಲ್ಲಿ ಹೋಗಲ್ಲ, ಯಾಕಂದರೆ ಇದು ಹೆಲ್ಮೆಟ್ಟು ಮೊಬೈಲ್ ಮೌಂಟಿಗೆ ಹೆಲ್ಮೆಟ್ ಭಾರ ಆಗುತ್ತೆ, ಮುಂದಕ್ಕೆ ಇಳೆ ಬಿದ್ದಂಗೆ ಆಗುತ್ತೆ. ಸೌಂಡ್ ಕೇಳಿಸ್ತಾ ಇದೆಯಾ, ವಾಯ್ಸು ಇಲ್ಲ ಗೊತ್ತಿಲ್ಲ ನನಗೆ. ಚಾರ್ಜು ತಡೆಯಲ್ಲ ಆಮೇಲೆ. ನೆಕ್ಸ್ಟ್ ನೋಡು, ಒಂದು ಅರ್ಧ ಕಿಲೋಮೀಟರ್ ಹೋಗ್ತೀನಿ ಅಷ್ಟೇ. ಸೊ ಗೈಸ್ ಯಾವ ಥರ ಬಂತು ಅಂತ ಗೊತ್ತಿಲ್ಲ, ಮೋಟೋ ಸೆಟಪ್ಪು ಗೊತ್ತಿಲ್ಲ, ಅದು ಆ್ಯಂಗಲ್ ಯಾವ ಥರ ಫಿಕ್ಸ್ ಮಾಡ್ಬೇಕಂತ. ಸರಿ, ಮತ್ತು ವಾಯ್ಸ್ ಕೂಡ ನಾನು ಇದನ್ನು ಮೈಕ್ ಕೂಡ ಥರದ್ದು ಮರೆತೆ, ಅದನ್ನು ಕೂಡ ವಾಯ್ಸ್ ಕೂಡ ಕರೆಕ್ಟಾಗಿ ಕ್ಯಾಪ್ಚರ್ ಆಗೋಲ್ಲ. ಮತ್ತು ಇದು ವೆಯ್ಟ್ ಬಿದ್ದುಬಿಡುತ್ತೆ, ಮುಂದಕ್ಕೆ ಈ ಥರ ಜಗ್ಗುತ್ತೆ. ಹಂಗಾಗಿ ನಾನು ವ್ಲಾಗ್ ಸೆಟಪ್ಪಲ್ಲಿ ಹೋಗಲ್ಲ, ಅಲ್ಲಿ ಮುಂಟ ಹೋಗೋದಕ್ಕಾಗಲ್ಲ, ಓಡಿಸೋದಕ್ಕೆ ಆಗಲ್ಲ ಬೈಕ್ನ. ಸೊ ನಾನು ಈಗ ಹಂಗೆ ಹೋಗ್ತೀನಿ. ಟೈಮು ಆಲ್ರೆಡಿ ಇವಾಗ ಬಂದಿದೆ. ನಮ್ಮ ಹೋಯ್ತು ಅನ್ಸುತ್ತೆ, ಬಸ್ ಹೋಯ್ತು ಯಾವುದೋ ಒಂದು. ಸೊ 5 ಗಂಟೆ ಆಗ್ತಾ ಬಂದಿದ್ದೆ, ಒಂದು 8 ಗಂಟೆ ಒಳಗೆ ರೀಚ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಎಷ್ಟೊಂದಾಗುತ್ತೆ, ನೋಡುವ. ನಾಳೆ ಎಲ್ಲ ಫುಲ್ಲು ಗೀಚ್ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲ, ಒಟ್ಟಿಗೆ ಹೋಗ್ಬೇಕು ಇವಾಗ. ಸೊ ಬನ್ನಿ ಹೋಗುವ, ಲೆಟ್ಸ್ ಗೋ. ಆನ್ ದ ವೇ ಇವಾಗ ಎಲ್ಲಿಗೆ ಹೋಗ್ತೀನಿ, ಇದಕ್ಕೆ ಹೋಗ್ತೀನಿ, ಹೊಳಲ್ಕೆರೆ ಹೋಗ್ತೀನಿ. ಹೊಳಲ್ಕೆರೆಯಿಂದ ಈ ಕಡೆ ಟರ್ನ್ ಆಗ್ತೀನಿ, ನಮ್ಮ ಮಲೆನಹಳ್ಳಿಗೆ ಹೋಗ್ತೀನಿ. ನಮ್ಮ ಅಜ್ಜಿ ಸ್ವಲ್ಪ ಮಾತಾಡ್ಸ್ಕೊಂಡು ಅಲ್ಲಿಂದ ನಾನು ಡೈರೆಕ್ಟ್ ಸಂತೆಬೆನ್ನೂರು, ಅಲ್ಲಿಂದ ಹೋಗ್ತೀನಿ. ಸಂತೆಬೆನ್ನೂರು ಮೇಲೆ ಅಲ್ಲಿಂದ ಸ್ವಲ್ಪ ದೂರನೇ ಆಗುತ್ತೆ, ನಾನು ಮಲೆನಹಳ್ಳಿಗೆ ಹೋಗ್ಬೇಕು. ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು
ಹೋಗ್ತೀನಿ ನಾನು. ಹಿಂಗೆ ಚಿಕ್ಕಜಾಜೂರ್ ಮೇಲೆ ಹೋಗ್ಬೋದಿತ್ತು. ಸೊ ಅಲ್ಲಿ ಹೋಗಲೇಬೇಕು. ಹೋಗುವ ಬನ್ನಿ. ಫುಲ್ಲೆಲ್ಲ ಹಾಕೊಂಬಿಟ್ಟು ಇದನ್ನೆಲ್ಲ ಹಾಕೊಂಡಿದ್ದೀನಿ. ಎಲ್ಲ ಬಿಟ್ಟೋತು ಡ್ಯಾಮೇಜ್ ಆಯಿತು ಗುರು ಇದು. ಅಯೋಧ್ಯೆ ಹೋಗೋ ಟೈಮ್ನಲ್ಲಿ ಸ್ವಲ್ಪ ಟೇಪರ್ಗೆ ಅಡ್ಜಸ್ಟ್ ಮಾಡಿದ್ದೀನಿ. ಸೊ ಇದು ಹೆಲ್ಮೆಟ್ ಹಾಕೊಂಡು ಇದನ್ನ ಹಾಕೋಳಕ್ಕೆ ಹಿಂಸೆ ಅಂದ್ರೆ ಇದೆಲ್ಲ ಸೆಟಪ್ ಏನೇನೋ ಮಾಡಿದ್ದೀನಿ, ಹಿಂಸೆ ಆಗ್ತಾಯಿತ್ತು ಇದನ್ನ ಹಾಕ್ಕೊಂಡು. ಕಿವಿಯೆಲ್ಲ ನೋವು ಬರ್ತಾಯಿದ್ದಾವೆ. ಸೊ ಬನ್ನಿ ಹೋಗುವ. ಸೊ ಗೈಸ್ ಇವಾಗ ಇಲ್ಲಿ ಹೊಳಲ್ಕೆರೆ ಶಿವನ ಕೆರೆ ಹತ್ರ ಒಂದು ಸ್ಟಾಪ್ ಹಾಕಿದ್ದೀನಿ. ಶಿವನ ಕೈ ಮುಕ್ಕೊಂಬಿಟ್ಟು ನೋಡುವ ಅಂತ. ಸೊ ಮುಂದೆ ಎಲ್ಲರೂ ಟೀ ಕುಡಿಯುವ, ಹಾಕೋ ತಲೆನೋಯ್ತಾ ಇದೆ. ಬನ್ನಿ ಹೊಳಲ್ಕೆರೆ ಟೀ ಕುಡ್ಕೊಂಬಿಟ್ಟು ಸೊ ಗೈಸ್ ಇವಾಗ ನಮ್ಮ ಅಜ್ಜಿ ಊರಿಗೆ ಬಂದೆ. ಸೊ ಏನಕ್ಕೆ ಬಂದೇನಪ್ಪ ಅನ್ನೋದಾದರೆ, ಸೊ ನೀವೇ ಗೆಸ್ ಮಾಡಿ ಕಮೆಂಟ್ ಮಾಡಿದ್ದಾರೆ ಏನಕ್ಕೆ ಬಂದಿರಬಹುದು ಅಂತ. ಸೊ ಇವಾಗ 6:30 ಹೊರಡಬೇಕು ಇವಾಗ. ನೋಡುವ ಇವತ್ತು ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಸೊ ಗಾಡೀಲಿದೆ, ಟೀ ಕುಡ್ಕೊಂಡು ಅಲ್ಲಿಂದ ಹೊರಡುವ. ಸೊ ಟೀ ಕುಡಿತಾ ಇದ್ದೀನಿ, ಟೀ ಕುಡ್ಕೊಂಡು ಹೋಗುವ. ಸೊ ಗೈಸ್ ಇದೆ ಮಲ್ಲಾಡಿಹಳ್ಳಿ. ಇಲ್ಲಿಂದ ಹೋಗ್ತಾ ಇದ್ದೀನಿ. ಸೊ ಮಲ್ಲಾಡಿಹಳ್ಳಿ ನೋಡಿ. ಅಜ್ಜ ಗೈಸ್ ಇವಾಗ ಬಾಡ ಕ್ರಾಸು. ಸೊ ಇಲ್ಲೇ ಆಲ್ರೆಡಿ ಎಲ್ಲ ಜಾತ್ರೆಗೆ ಎಲ್ಲ ಪೂರ್ತಿ ಮಾಡಿದ್ದಾರೆ. ಸೊ ನೋಡಿ ಅದು ಸಿಕ್ಕಾಗಿದೆ, ದೇವಿ ಸಕ್ಕತ್ತಿದೆ. ಅಲ್ಟಿ ಏನು ಬಸ್ ನಿಂತ್ಕೊಂಡ್ಬಿಟ್ಟಿದೆ, ಜಾಮ್ ಆಗಿದೆ. ಸೊ ಫುಲ್ ಜಾಮ್ ಆಗಿಬಿಟ್ಟಿದೆ. ರಾಮನಗೆರೆ ಒಳಗಡೆ ಎಂಟ್ರಿ ತಗೊಂಡು ಬೇಕಾಗ್ತಾ ಇದೆ. ಸೊ ಗೈಸ್ ಇವಾಗ ದಾವಣಗೆರೆಯಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ. ನಮ್ಮಮ್ಮ ಇಲ್ಲೆಲ್ಲ ಇದೆಯಂತೆ. ಸೊ ನೋಡುವ. ಸೊ ಗೈಸ್ ಫೈನಲಿ ದಾವಣಗೆರೆ ಸ್ಮಾರ್ಟ್ ಸಿಟಿ ಬಂದಾಯಿತು. ಸೊ ನಮ್ಮಮ್ಮ ಇಲ್ಲೆಲ್ಲ ಇದೆ. ಸೊ ನನಗಿನ ಅರ್ಧ ಗಂಟೆ ಮುಂಚೆ ಬಂದಿದ್ದೀನಿ, ಯಾಕಂದರೆ ನಾನು ಮಲಡೇಳಿಗೆ ಹೋಗಿದ್ನಲ್ಲ, ಹಂಗಾಗಿ ಲೇಟ್ ಆಯ್ತು ನಂದು. ನನಗಿನ ಅರ್ಧ ಗಂಟೆ ಮುಂಚೆ ಬಂದಿಲ್ಲೆಲ್ಲ ಕಾಯ್ತಾ ಇದೆ. ಫೋನ್ ಮಾಡಿದ್ದೆ, ಬರ್ತದಂತೆ. ಸೊ ನೋಡುವ, ಗೊತ್ತಿಲ್ಲ. ಸೊ ಇಲ್ಲಿ ನಿಂತಿದ್ದೆ. ವಾ ಅಪ್ಪು ಫೋನ್ ಮಾಡಿ ಲೊಕೇಶನ್ ಕಳ್ಸೋಣ. ಲೊಕೇಶನ್ ಕಳ್ಸೋಣ ಅಪ್ಪುಗೆ. ಒಟ್ಟು ನೋಡಿದ್ಯಾ? ಸೊ ಬನ್ನಿ ನಮ್ಮ ಅಕ್ಕರ ಮನೆ ಹತ್ರ ಹೋಗುವ. ಅಲ್ಲ ಏನದು ಚಿನ್ನಿ? ಅದೇನದು ಏನದು 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 ಇದು ಇದು ಇದೇನಿದು? ಯಾವ್ದು ಅದೇನು ಅದು? ಐಸೀಮ್ ನಂಗೆ ಕೊಡಪ್ಪ. ಐಸೀಮ್ ನಿಮ್ಮ ಮಮ್ಮಿ ಹೊಡಿತಾಳೆ. 23 ರೈಸ
ಕೇಳು ನಿಮ್ಮ ಮಮ್ಮಿ ಕೇಳಿ. ಅಯ್ಯೋ ಕಳ್ದ ಹೋಯ್ತು. ನಿಮ್ಮ ಮಮ್ಮಿ ಹೊಡಿತಾಳೆ ಕೇಳಿ ತಿನ್ನು. ಬಾಡಪ್ಪ ಶೀತ ಆಗಿತ್ತೆ. ಕಳ್ಳಿ ನೀನು ಕಳ್ಳಿ ಇಲಿ ಕಳ್ಳಿ ಕಳ್ಳಿ ಕಣ್ಣು ಹಂಗ ಮಾಡ್ಕೋಬಾರ್ದು. ಅಯ್ಯೋ ತಡ್ಕೊಳಕ್ಕಾಗಲ್ಲ ನನಗೆ. ತಡ್ಕೊಳಕ್ಕಾಗಲ್ವಾ? ಇಲ್ವಾ? ಬೇಡ. ಒಳ್ಳೆ ಕಾಣದಂತೆ ಡ್ಯಾನ್ಸ್ 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 ನೋಡು ಮೂಲೆ ಮೇಲೆ ಕೂತ್ಕೊಂತಾನೆ. ಅದು ಬೇರೆ ಕೊಡು, ಅದು ತಿಂದೇನು ಬೇರೆ ಹೊಸದು ಕೊಡು. ಬೀಳ್ತೀಯಾ? ಡ್ಯಾನ್ಸ್ ಮಾಡ್ಬಾ ಕೊಡಪ್ಪ ನಂಗೆ. ನಂಗಂದ ಅಲ್ಲಿ ವರ್ಷದ ಬೇರೆದು ಕೊಡಪ್ಪ. ತಿನ್ಸು ಕೊಡು. ಆಯ್ತು ಅದನ್ನೇ ಕೊಡು, ಮುರಿದಿರೋದ ಕೊಡು. ಬಳ್ಳ ಇವಾಗ ಬೆಳಗ್ಗೆ ಆಗಿದೆ. ನೈಟು ವಿಡಿಯೋ ಮಾಡಿಲ್ಲ ಏನಿಲ್ಲ. ನೈಟ್ ಏನಿಲ್ಲ, ಬಂದು ಮಲ್ಕೊಂಡೆ ಅಷ್ಟೇ. ಸೊ ಇವಾಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ವಿ. ಸೊ ಕಡಿಮೆ ಇದೆ, ರಶ್ ಅಷ್ಟೊಂದು ಇಲ್ಲ. ಹೋದ ವರ್ಷ ಸಖತ್ ರಶ್ ಇತ್ತು. ಅಷ್ಟೊಂದು ಏನು ರಶ್ ಏನು ಅನಿಸ್ತಿಲ್ಲ. ಗಾಡಿ ಅಲ್ಲೇ ಹಾಕಿ ಬಂದ್ವಿ, ಹಿಂದ್ಗಡೆ ಹಾಕಿ ಬಂದ್ವಿ. ನೋಡು, ಸೊ ಫುಲ್ ಎಲ್ಲ ಜಾತ್ರೆ ಸೆಟಪ್ ಆಗಿದೆ. ಫುಲ್ ನೀರು ಸ್ಲಿಪ್ಪರ್ ಹಾಕ್ಕೊಂಡು ಬಂದ್ವಿ ನಾವು. ಲಾಸ್ಟ್ ಇಯರ್ ಸಖತ್ ರಶ್ ಇತ್ತು ಗೈಸ್. ಶಿವಾಶ್ರಯ ರಶ್ ಅನಿಸ್ತಿಲ್ಲ. ಓಕೆ ರಶ್ ಇದೆ. ಇದೆಲ್ಲ ಫುಲ್ ರಶ್ ಇತ್ತು ಲಾಸ್ಟ್ ಇಯರ್. ಗಾಯ್ಸ್ ಒಳಗಡೆ ಎಂಟ್ರಿ ತಗೊಂಡ್ವಿ. ಸೊ ಇಲ್ಲೇ ಸ್ವಲ್ಪ ಜನ ಇದ್ದಾರೆ. ಒಳಗಡೆ ಬಿಡ್ತಿಲ್ಲ ಗೈಸ್. ಹೋಗದ ಏನ್ ಬೇಕು ನಿಂಗೆ ಏನ್ ಬೇಕು ಹೆಂಗೆ ನೋಡೋದು ಹೆಂಗೆ ಅದು ನೋಡೋದು ಹೆಂಗೆ ಹಂಗೆ ನೋಡೋದು ನೀವು ಕಳ್ಳ. ಹಾಯ್ ಹೇಳಿ ಹಾಯ್ ಹೇಳು. ನಿನ್ನ ಹೆಸರೇನಪ್ಪ? ಚೌಡ್ವಿ. ಏನು ಕುಡಿತೀರ ನೀನು?
ಅಲ್ಲ ಕಾಲು ಬೇಯ್ತೈತಲ್ಲ ನೀರು ಹಾಕೋದವೆ ಒಂದು ಎಲ್ವಟ್ಟು ಹಾಕು ಇಲ್ಲಿ ಹಾಯ್ ಹೇಳೋದ್ರಿಗೆ ಇಲ್ಲಿ ಕ್ಯಾಮ್ರಾ ಇಲ್ಲಿ ಫೋನ್ಗೆ ಹಾಯ್ ಹೇಳು. ಚಿನಿ ಭಯ ಆಗುತ್ತಪ್ಪ, ಭಯ ಆಗುತ್ತೆ ನಿಂಗೆ. ಓಹೋ ಅಲ್ಲ आप ही करेगा ಹಾಯ್ ಚಿನ್ನ ಹಾಯ್.
ಕೊಡು ಇಳಿಸ್ಕೊ ಸಾಕು ಬಾ ಬಾರಪ್ಪ ಸಾಕು ಅಣ್ಣ ಅದಕ್ಕೂ ಅಂಬ ಸಾಕು ಅದಕ್ಕೆ ಆಮೇಲೆ ನಾಳೆ ಹೋಗೋಣ ಕೂಗ್ಬೇಕು ತಾನೆ ನೀನು ಕೂಗ್ಬೇಕು ತಾನೆ ಹಾಯ್ ಮಾಡ್ಬೇಕು ತಾನೆ ಇವಾಗಲ್ಲ ಅಲ್ಲಿ ಕುತ್ಕೊಂಡಾಗ ಹಾಯ್ ಮಾಡ್ಬೇಕು ತಾನೆ ನೀನು ಕಳ್ಳ ಹಾಯ್ ಮಾಡಲ್ಲ ಸುಮ್ಮ ಕೂತ್ಕೊಂಡಾನೆ ಹಾಂ ಅಲ್ಲಿ ಹೆಂಗಿತ್ತು ಚೆನ್ನಾಗಿತ್ತ ಹೆಂಗ್ ಮಾಡೋದು ರೌಂಡ್ ಹೊಡೆಯೋದ ಸರಿ ಅಮ್ಮ ಕರ್ಕೊಂಬರಮ್ಮ ಹೋಗಿ ಮಮ್ಮಿ ಕರ್ಕೊಂಬರೋಣ ಹೋಗಿ ಮಮ್ಮಿ ಬೇಡವಾ ಏನಾಗಲ್ಲ ತಡಿ ಕರ್ಕೊಂಬರೋಣ ಮಮ್ಮಿ ಕರ್ಕೊಂಡು ಮಮ್ಮಿ ಜೊತೆ ಇನ್ನೊಂದ್ಸತಿ ಬರೋಣ ನಾವು ಸರಿನಾ ಮಮ್ಮಿ ಜೊತೆ ಬರೋಣ ಸೊ ಗೈಸ್ ಇದರಲ್ಲಿ ಅದು ಏನಂದರೆ ಎಕ್ಸಿಬಿಷನಲ್ಲಿ ಅವ್ನು ಆಟ ಆಡಿಸಿದಾದ್ಮೇಲೆ ಫುಲ್ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಯಾಕೆ ಏನು ಅಂತ ನಾನು ಅವತ್ತಿಂದ ಯೋಚನೆ ಮಾಡ್ತಾಯಿದ್ದೀನಿ ಅವತ್ತಿಂದ ಯೋಚನೆ ಮಾಡಿದ್ಮೇಲೆ ನಮ್ಮ ಅಕ್ಕ ಅವಾಗ ಹೇಳಿದ್ದಿದ್ದೋಕ್ಕೆ ಏನಪ್ಪ ಅಂತಂದರೆ ಅವ್ನು ಇನ್ನೂ ಆಡಬೇಕು ಅಂತ ಅಳ್ತಿದ್ದ ಅಂತಂದರು ಏನು ಕತ್ನ ನನಗಂತೂ ಗೊತ್ತಿಲ್ಲ ಅಂದರೆ ಅದಕ್ಕೆ ಅವ್ನು ಇನ್ನೊಂದ್ಸತಿ ಆಡಿಸು ಅಂತ ಫಸ್ಟ್ಗೆ ಕುತ್ಕೋ ಅಂದ್ರೆ ಕುತ್ಕೊಳಕ್ಕೆ ಕುತ್ಕೊಳ್ಳೇ ಇಲ್ಲ ಆಮೇಲೆ ನಾನು ಕುಂಡಿಸಿ ಇದು ಮಾಡಿದೆ ಸೊ ಓಕೆ ಸೊ ಗೈಸ್ ಯಾವ ಥರ ಹೀಟ್ ಆಗಿದೆ ಅಂದರೆ ಮೊಬೈಲ್ಗಳು ಫುಲ್ ಹೀಟು ಫ್ಲ್ಯಾಶ್ ಕೂಡ ಆಫ್ ಆಯಿತು ಬೇರೆ ಮೊಬೈಲಲ್ಲಿ ಫ್ಲ್ಯಾಶ್ ಆನ್ ಮಾಡ್ಕೊಂಡಿದ್ದೀನಿ ಸೊ ವರ್ಕ್ ಆಗ್ತಾ ಇದೆಯಾ ರೆಕಾರ್ಡ್ ಆಗ್ತಾಯಿದೆ ಈ ಫ್ಲ್ಯಾಶಿಂಗ್ ಆನ್ ಮಾಡ್ತಾಯಿದ್ದೀನಿ ಸೊ ಅದೇ ಹೊತ್ತ ಅಂದರೆ ಹೇಳ್ಬಾರ್ದು ಅಷ್ಟು ಹತ್ಬಿಟ್ಟ ನನಗೆ ಸಖತ್ ಬೇಜಾರಾಗ್ಬಿಡ್ತು ಯಾಕೆ ಕರ್ಕೊಂಡು ನನ್ನ ರೇಂಜಿಗೆ ಬೇಜಾರು ಮಾಡ್ಬಿಟ್ಟ ಸೊ ಇಲ್ಲಿ ಪರವಾಗಿಲ್ಲ ಅವನು ಇನ್ನೊಂದು ಸ್ವಲ್ಪ ಆಡಿಸ್ಬೇಕಾಗಿತ್ತು ಅಂತ ಅಂದ್ಕೊತೀನಿ ಗೊತ್ತಿಲ್ಲ ಆಡಬೇಕಾದ್ರೆ ನಾನು ಹಳ್ಳಿಲ್ಲ ಅವನು ಸೊ ಇಲ್ಲಿ ಪರವಾಗಿಲ್ಲ ಆಮೇಲೆ ಇನ್ನೇನು ಅವತ್ತು ಬೆಳಿಗ್ಗೆ ವಾಪಸ್ ಊರಿಗೆ ಬಂದ್ವಿ ಸೊ ಪೆಟ್ರೋಲು ನಮ್ಮ ಸಿಲಿಂಡರ್ಗೆ 300 ರುಪೀಸ್ ಹೋಗಿತ್ತು ಅಷ್ಟೇ ಜಾಸ್ತಿ ಏನು ಹೋಗಿರಲಿಲ್ಲ 300 to 400 ಎಲ್ಲ ಓಡಾಡಿದಲ್ಲ ಸರ್ 400 150 ಈ ಕಡೆಯಿಂದ 150 ಆ ಕಡೆಯಿಂದ 150 ಅಷ್ಟೇ 100 ಕಿಲೋಮೀಟರು ಬಂದೆ ಆರಾಮಾಗೇನು ಬರಲಿಲ್ಲ ಬಂದೆ TVS X100 ದಯವಿಟ್ಟು ಯಾರೋ ಯೂತ್ಗಳು ನಾನು ಪ್ರಿಫರ್ ಮಾಡಲ್ಲ ಯೂತ್ಗಳಿಗೆ ಅದೇನು ಹೊಲ ಮನೆ ಕೆಲಸಕ್ಕೆ ಮಾತ್ರ ಓಕೆ ಈ ಥರಕ್ಕೆಲ್ಲ ಆಗಲ್ಲ ಅದು ಸೊ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಷ್ಟೊಂದೇನು ನಾನು ಆ ಟೈಮ್ನ ಅಷ್ಟೊಂದು ನಾನು ಪ್ರೊಫೆಷ್ನಲ್ ವ್ಲಾಗರ್ ಆಗಿರಲಿಲ್ಲ ಏನೋ ನಾನು ಹೋಗ್ತಾ ಇದ್ದೀನಿ ಏನಾದರೂ ಕಂಟೆಂಟ್ ಸಿಕ್ಕಿ ವ್ಲಾಗ್ ಮಾಡೋಣ ಅಂತ ಮಾಡಿದ್ದೆ ಕಂಟೆಂಟ್ ಏನು ಅಷ್ಟೊಂದು ಸಿಗಲಿಲ್ಲ ಕಂಟೆಂಟ್ ಬೇಕಾದಷ್ಟು ಇತ್ತು ನಾನೀಗ ಅದು ವ್ಲಾಗ್ ಮಾಡೋದಕ್ಕೆ ಬಂದಿರಲಿಲ್ಲ ಈ ಟೈಮ್ ಆಗಿದ್ರೆ ನಾನು ಸಕ್ಕತ್ತಾಗಿ ವ್ಲಾಗ್ ಮಾಡ್ತಾಯಿದ್ದೆ ಸೊ ಅದು ಇರಲಿ ಪರವಾಗಿಲ್ಲ ಆ ಟೈಮಲ್ಲಿ ನನ್ನ ಹತ್ರ ಈ ಮೊಬೈಲ್ ಇರಲಿಲ್ಲ ಸೊ ಈಗ ನಾನು ಶೂಟ್ ಮಾಡ್ತಿರೋ ಮೊಬೈಲಲ್ಲೇ ನಾನು ವಿಡಿಯೋ ಮಾಡಿದ್ದೆ ಅದು ಅಷ್ಟೊಂದು ಚೆನ್ನಾಗಿ ಬಂದೂ ಇಲ್ಲ ಅಂತ ಅಂದ್ಕೊತೀನಿ ಸೊ ಅದು ಹೆಂಗೆ ಏನೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಸೊ ಈ ಒಂದು ವಿಡಿಯೋಗೆ ಎಂಡ್ ಮಾಡ್ತೀನಿ ಇನ್ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಗೆ ಸಿಗುವ ಅಂದರೆ ನಾಳೆ ಸಿಗುವ ಒಂದು ವಿಡಿಯೋಗೆ ಎಂಡ್ ಆಗುತ್ತೆ ಮತ್ತು ಟಾಟಾ ಬಾಯ್